ಸಹಜವಾದಂಥ ಪ್ರಕ್ರಿಯೆ. ಅವತ್ತಿನ ಟೈಮ್ದೊಳಗೆ ಹೋಗಿ ನಮಸ್ಕಾರ ಮಾಡೋದು, ಓಟ್ ಹಾಕ್ರಿ ಅಂತ ಕೇಳೋದು, ನಮ್ಮ ಪರವಾಗಿ ನಿಂದಿರಿ ಅಂತ ಅನ್ನೋದು ಸಹಜವಾದಂಥ ಪ್ರಕ್ರಿಯೆ. ಅದು ಅದಕ್ಕೆ ಎಲ್ಲದನ್ನು ಸೋಲಿಸ್ತೀನಿ, ಎಲ್ಲರನ್ನೂ ಗೆಲ್ಲಿಸ್ತೀನಿ ಅನ್ನೋದು ತಪ್ಪು. ಗೆಲ್ಲಿಸೋದು ಸೋಲಿಸೋದು ಈ ರಾಜ್ಯದ ಜನರು, ಕ್ಷೇತ್ರದ ಅವ್ರವ್ರ ಕ್ಷೇತ್ರದ ಜನರದು. ಈಗ ನನ್ನ ಕ್ಷೇತ್ರದವರು ಸೋಲ್ಸ್ಯಾರ, 3 ಸತಿ ಗೆಲ್ಸ್ಯಾರ, ಮಂತ್ರಿನೂ ಮಾಡ್ಯಾರ. ಕ್ಷೇತ್ರ ಜನರ ಆಶೀರ್ವಾದ. ನಾನೇ ಸರ್ವೇಶ್ವರ, ನಾನೇ ಲೋಕೇಶ್ವರ ಅನ್ನೋರು ಎಲ್ಲರೂ ಎಲ್ಲಿ ಹೋಗ್ಯಾರ? ಹಿರಣ್ಯಕಶಿಪುನ ಬಾಳೆ ಏನಾಗೈತೆ? ನಾವು ಸರ್ವೇಶ್ವರ ಲೋಕೇಶ್ವರರ ಅಲ್ಲ. ನಾವು ಎಲ್ಲರೂ ಜನರ ಪ್ರೀತಿ ವಿಶ್ವಾಸ ಗಳಿಸುವಂತ ಅದಕ್ಕೆ ಮುಂದೆ ಹೈಕಮಾಂಡ್ ಅದು ಉತ್ತರ ಹೇಳುತ್ತೆ. ಸರ್, ಇದು ನೋಡ್ರಿ, ಆತನ ಆಡಿಯೋ ಕೇಳಂತ ಕೇಳ್ರಿ. ಆತನ ಆಡಿಯೋ ಕೇಳಂತ ಅವಶ್ಯಕತೆ ನನಗಿಲ್ಲ. ಸರ್, ಈಗ ಕೆಲವಷ್ಟು ಕ್ಯಾಬಿನೆಟ್ ಸಚಿವರನ್ನ ಕೈ ಬಿಡ್ತಾರೆ ಅನ್ನೋದು ಸುದ್ದಿ ಇದೆ ಸರ್. ಇದನ್ನೆಲ್ಲ ನಿರ್ಧಾರವನ್ನ ನಾವು ಮಾಡೋದಲ್ಲ, ಇದನ್ನೆಲ್ಲ ಮಾಡೋದು ಹೈಕಮಾಂಡು. ಹೈಕಮಾಂಡು ಏನು ಹೇಳುತ್ತಾ ಅದನ್ನ ನಾವು ಕೇಳೋಂಥವ್ರು. ಪಕ್ಷ ಏನು ನಿರ್ಧಾರ ತಗೊಂತೈತೆ ಅದು ಹೈಕಮಾಂಡ್ ಚರ್ಚೆ ಮಾಡುತ್ತೆ. ಅಲ್ಲಲ್ಲ, ಅದು ನನ್ನ ಹತ್ರ ನಾನು ಉತ್ತರ ಹೇಳಷ್ಟು ನಾನು ದೊಡ್ಡವನಲ್ಲ. ನೀವು ಮಾತಾಡ್ರಿ. ನಾನು ಹೇಳಕತ್ತಿದ್ದು ನಮ್ಮ ರೈತ ಮುಖಂಡರನ್ನು ಕರಿತೀನಿ. ರೈತ ಮುಖಂಡರನ್ನ, ಮಾಜಿ ಶಾಸಕರನ್ನ, ಫಸ್ಟ್ ನೀರು ಬಳಕೆದಾರರ ಸಂಘದ ಅಧ್ಯಕ್ಷರನ್ನ ಸಭೆ ಕರಿತೀನಿ. ಇಲ್ಲಿ ಕೊಪ್ಪಳದೊಳಗ ಅವ್ರ ಮುಂದ ನಮ್ಮ ನೀರು ಎಷ್ಟೈತೆ ಅಂತ ಇಡ್ತೀನಿ. 68 ಕ್ಯೂಸೆಕ್ಸ್ ಇವತ್ತಿಗೆ 68 TMC ನೀರೈತೆ ಇವತ್ತಿಗೆ. ಅದ್ರೊಳಗೆ ಆಂಧ್ರ ಕೋಟ ತೆಗಿಬೇಕು, ತೆಲಂಗಾಣ ಕೋಟ ತೆಗಿಬೇಕು, ಮುಂದಿನ ಜೂನ್ವರೆಗೂ ಕುಡಿಯೋ ನೀರಿನ ತೆಗಿಬೇಕು. ಅದಾದಮೇಲೆ ವೇ ಆಪರೇಷನ್ ತೆಗಿಬೇಕು, ಡೆಡ್ ಸ್ಟೋರೇಜ್ ತೆಗಿಬೇಕು. ಎಲ್ಲ ತೆಗೆದು ಲೆಕ್ಕ ಪತ್ರದ ಸಮೇತ ಎಲ್ಲರ ಮುಂದೆ ಇಡ್ತೀನಿ. ಎಷ್ಟು ಕ್ಯೂಸೆಕ್ಸು, ಎಷ್ಟು ದಿವಸ, 90 ದಿವಸ ಬೇಕೋ, 95 ದಿವಸ ಬೇಕೋ, 100 ದಿವಸ ಬೇಕೋ, 110 ದಿವಸ ಬೇಕೋ, ಎಷ್ಟು ಕ್ಯೂಸೆಕ್ಸ್ ಅಂತಾರೋ ಅವ್ರ ಜೊತೆ ಲೆಕ್ಕ ಇಡ್ತೀನಿ. ಲೆಕ್ಕ ಇಟ್ಟು ನಿರ್ಧಾರವನ್ನು ತೆಗೆದುಕೊಳ್ಳಿ. ಇಲ್ಲ, 2-3 ತಿಂಗಳು ಆಗಿದೆ. ಇದಾಗಿ 3-4 ತಿಂಗಳು ಹಿಂದಾಗಿದ್ದು. ಅದಾದಮೇಲೆ ಬಿಡ್ಬೇಕಂದತ್ನಾಗ ಕುಡಿಯೋಕೆ ನೀರಿಗೆ ತೊಂದರೆ ಆಗುತ್ತಾ, ಕುಡಿ ನೀರನ್ನು ಬಿಡೋದೊಂದು ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಆಗಿದ್ದು ಸತ್ಯ. ಈ ಸದ್ಯ ಅದನ್ನು ಸರಿ ಮಾಡ್ತೀವಿ. ನಮ್ಮ ರೈತರಿಗೆ ಯಾವುದೇ ಆತಂಕ ಆಗೋದು ಬೇಡ, ರೈತರಿಗೆ ತೊಂದರೆ ಆಗಲಾರ ರೀತಿಯೊಳಗೆ ಕರಿತೀವಿ. ಇವತ್ತು ನಮ್ಮ ಜಲಸಂಪನ್ಮೂಲ ಸಚಿವರ ಜೊತೆಗೆ ಮಾತಾಡಿದ್ದೀನಿ. ಅವರು ನೀವು ಯಾವಾಗಾದರೂ ಒಂದು ಡೇಟ್ ಮಾಡಿ ICC ಮೀಟಿಂಗ್ ಕರಿ ಅಂತ ಹೇಳಿದ್ದಾರೆ. 11ನೇ ತಾರೀಕು ಟೆಂಟೇಟಿವ್ಲಿ, ನೆಟ್ ಫೈನಲ್, ಟೆಂಟೇಟಿವ್ಲಿ 11ನೇ ತಾರೀಕಿಗೆ ಮೀಟಿಂಗನ್ನು ಕರಿತೀವಿ. ICC ಮೀಟಿಂಗನ್ನು ಎಲ್ಲೇ ತುಂಗಭದ್ರಾ ಕಾಡಾ ಆಫೀಸ್ನೊಳಗೆ ಕರಿತೀವಿ. ಬೆಳಗ್ಗೆ ರೈತ ಮುಖಂಡರನ್ನು ಮತ್ತು ಮಾಜಿ ಶಾಸಕರನ್ನು ಕರೆದು ವಾಸ್ತವ ಸತ್ಯ, ನಮ್ಮ ಹತ್ರ ನಮ್ಮ ಭಾಗದ ನೀರು ಎಷ್ಟೈತೆ, ನಮ್ಮ ನೀರೆಷ್ಟೈತೆ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡಬೇಕು. ಚರ್ಚೆ ಮಾಡಿ ಎಷ್ಟು ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.